ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗಳು ಹೆಚ್ಚಾಗಿದೆ ಸರ್, ಸಾವುಗಳು ಕೂಡ ಆಗಿದೆ, ಸಿಎಂ ಅವರಲ್ಲೂ ಕೂಡ ಒಂದು ಸಾವಾಗಿದೆ. ನೋಡ್ರಿ, ಇದರಲ್ಲಿ ಮೈಕ್ರೋ ಫೈನಾನ್ಸು ಯಾವುದು ರಿಜಿಸ್ಟರ್ ಇರ್ತದೆ ಅದು RBI ಗೈಡ್ಲೈನ್ಗೆ ಒಳಪಡ್ತದೆ ಮತ್ತು ಆ ಗೈಡ್ಲೈನನ್ನು ಫಾಲೋ ಮಾಡಿದವೆಲ್ಲ ಅದನ್ನು ರಾಜ್ಯ ಸರ್ಕಾರ ನೋಡಬೇಕು. ಆದರೆ ಇಲ್ಲಿ ಕಾನೂನು ಕೈಗೆ ತೆಗೆದುಕೊಳ್ತಾ ಇದ್ದಾರೆ. ಈ ಕಾನೂನು ಕೈಗೆ ತೆಗೆದುಕೊಳ್ಳುವುದನ್ನು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಇದನ್ನು ಜಾರಿಗೆ ತರಬೇಕು. ಪೊಲೀಸರಿಗೆ ಅಧಿಕಾರ ಕೊಟ್ಟು ಪೊಲೀಸರು ಮತ್ತು ಅದರಲ್ಲಿ ಭ್ರಷ್ಟಾಚಾರ ಆಗುವಂಗೆ ಆಗಬಾರ್ದು. ಇದರಲ್ಲಿ ಉನ್ನತ ಮಟ್ಟದ ಪ್ರಾಮಾಣಿಕ ಅಧಿಕಾರಿಗಳನ್ನು ಮಾನಿಟರಿಂಗಿಗೆ ನೇಮಿಸಿ ಯಾವುದೇ ರೀತಿ ಸಾಮಾನ್ಯ ಬಡವರಿಗೆ, ಯಾಕಂದ್ರೆ RBI ಗೈಡ್ಲೈನ್ದಲ್ಲಿ ಹೈಯೆಸ್ಟ್ ಎಷ್ಟು ಇಂಟ್ರೆಸ್ಟ್ ಹಾಕಬೇಕು ಅನ್ನೋದು ಇದೆ ಮತ್ತು ಅನ್ರಿಜಿಸ್ಟರ್ಡ್ ಫೈನಾನ್ಸ್ ಕಂಪನಿಗಳು ಭಾಳ ಇದ್ದಾವೆ. NBFCಯಲ್ಲೂ ಅವು ಕವರ್ ಆಗ್ತಾ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರೈಮರಿ ಜವಾಬ್ದಾರಿ ಇದೆ, ಇದನ್ನು ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡಬೇಕು ಮತ್ತು ಇದರಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಯಾರನ್ನಾದರೂ ಅವ್ರು ತೊಂದರೆ ಕೊಟ್ಟರು ಅಂತಂದ್ರೆ ಅವರು ಪೊಲೀಸರ ಒಂದು ರಕ್ಷಣೆಯನ್ನು ಪಡೆದು, ಅಂದರೆ ಪೊಲೀಸರ ಆಶ್ರಯವನ್ನು ಪಡೆದು ಅವರು ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥ ದೂರುಗಳು ಇದ್ದಾವೆ. ನಾನು ಹಿಂಗಾಗಿ ಪೊಲೀಸರ ಮೇಲೆ ನಂದು ಆರೋಪ ಇಲ್ಲ. ರಾಜ್ಯ ಸರ್ಕಾರ ಏನು ಒಟ್ಟಾರೆ ಟ್ರಾನ್ಸ್ಫರ್ ಇತ್ಯಾದಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಇದರ ಪರಿಣಾಮವಾಗಿ ಈ ಘಟನೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ಮೂಡ ಪ್ರಕರಣವನ್ನು CBI ನೋಡ್ರಿ, ಸೆಂಟ್ರಲ್ ಗವರ್ಮೆಂಟ್ ಆಲ್ರೆಡಿ RBI ಗೈಡ್ಲೈನ್ ಇಶ್ಯೂ ಮಾಡಿದೆ, ಅದಕ್ಕೆ ಸಂಬಂಧಿಸಿದಂತಹ ನಿಯಮಗಳು ಇದ್ದಾವೆ. ಆದರೆ ಯಾವುದೇ ರಿಜಿಸ್ಟರ್ ಇಲ್ಲ, ಅನ್ರಿಜಿಸ್ಟರ್ಡ್ ಇದೆ. ಈ ಥರದ ಎಲ್ಲ ಸಂಗತಿಗಳನ್ನು ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ಕಂಟ್ರೋಲ್ ಮಾಡಬೇಕು. ಒಂದು ಆದೇಶವನ್ನು ತಂದಿತ್ತು ಮೈಕ್ರೋ ಫೈನಾನ್ಸ್ ಇದನ್ನ, ಅದನ್ನ ಜಾರಿ ಮಾಡದೇ ಇರ್ತಕ್ಕಂಥದ್ದು ಕಾನೂನ ಅವಾಂತರಕ್ಕೆ ಕಾರಣ ಅಂತ ಹೇಳ್ತಾರೆ. ನೋಡ್ರಿ, ಅವ್ರು ಬಂದು 1.5 ವರ್ಷ ಆಯಿತು. ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಅವರು ಎಲ್ಲದಕ್ಕೂ ಏನಾದರೂ ಸಹಿತ ಹಿಂದಿನ BJP ಮತ್ತು ಈಗ ಕೇಂದ್ರದಲ್ಲಿ BJP, ಮಳೆ ಜಾಸ್ತಿ ಆದರೂ ಕೇಂದ್ರದಲ್ಲಿ BJP ಕಾರಣ, ಹಿಂದಿನ ಸರ್ಕಾರ ಕಾರಣ. ಮಳೆ ಕಮ್ಮಿ ಆದರೂ ಹಿಂದಿನ BJP ಕಾರಣ. ಇದು ಈ ಬಾಲಿಶ ಬುದ್ಧಿಯನ್ನು ಬಿಡಬೇಕು. ಅಲ್ಟಿಮೇಟ್ಲಿ ಅವರಿಗೆ ಪೀಪಲ್ ಹ್ಯಾವ್ ಗಿವನ್ ದ ಮ್ಯಾಂಡೇಟ್ ಫಾರ್ 5 years. ಚೆನ್ನಾಗಿ ಆಡಳಿತವನ್ನು ಮಾಡಬೇಕು. ನಾನು ಹಿಂದನೂ ಹೇಳಿದ್ದೀನಿ, ನೀವು 5 ವರ್ಷ ಆಡಳಿತವನ್ನು ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ. ಸರ್ಕಾರದ ಹಿಡಿತಕ್ಕೆ ಸಿಗ್ತಲ್ವ ಸರ್? ಈಗ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರ, ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಮತ್ತು ಕುರ್ಚಿ ಜಗಳದಲ್ಲಿ ತೊಡಗಿರೋದ್ರಿಂದ ಈ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತದೆ. ಮೂಡ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಅದರಲ್ಲಿ ಸತ್ಯಾಸತ್ಯತೆಯನ್ನು, ಯಾಕಂದ್ರೆ ಅವರು ಅದರಲ್ಲಿ ಹೈಕೋರ್ಟಿನ ಏನು ಸ್ಯಾಂಕ್ಷನ್ನದ ವಿರುದ್ಧವಾಗಿ, ಮಾನ್ಯ ರಾಜ್ಯಪಾಲರ ಸ್ಯಾಂಕ್ಷನ್ನ ವಿರುದ್ಧವಾಗಿ ಕೋರ್ಟಿಗೆ ಹೋದಾಗ ಹೈಕೋರ್ಟ್ ಏನು ಟಿಪ್ಪಣಿಯನ್ನು ಮಾಡಿದೆ, ಈ ಟಿಪ್ಪಣಿಯನ್ನು ಅಂದರೆ ಈ ಕಾಮೆಂಟನ್ನು ಇನ್ನೂ ಯಾವ ಕೋರ್ಟು ತೆಗೆದುಹಾಕಿಲ್ಲ. ಅಂದರೆ ಇಟ್ ಸ್ಟ್ಯಾಂಡ್ಸ್ ಗುಡ್ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ. ಹಾಗಾಗಿ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರುವುದೇ ಒಂದು ಅತ್ಯಂತ ಅನೈತಿಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.